ಈ ಮರಣ ಶಾಸನನ ನೀವು ಹೇಗೋ ದಾಟಿ ಮೃತ್ಯುಂಜಯಳು ಆಗೋಕ್ಕಾಗೋಲ್ಲ. ನಿರ್ಧಾರ ನಿಮ್ಮ ಕೈಯಲ್ಲೇ ಇದೆ. ಕೌಡೆ ಕೂಡ ಇದನ್ನೇ ಹೇಳ್ತಿದೆ. ಹರ ಹರ ಮಹಾದೇವ ಶಂಭೋ ಶಂಕರ, ಹರ ಹರ ಮಹಾದೇವ ಶಂಭೋ ಶಂಕರ, ಹರ ಹರ ಮಹಾದೇವ ಶಂಭೋ ಶಂಕರ. ಇವ್ರು ಹೇಳಿದ್ದು ನಿಜಾನೇ ಆಗಿರುತ್ತೆ ಮೇಡಮ್. ಯಾಕಂದ್ರೆ ಪ್ರಯತ್ನ ಮಾಡಿ ಪ್ರತಿ ಸರಿ ನೀವೇ ಸೋಲ್ತಾ ಇದ್ದೀರಾ ಮೇಡಮ್. ಪ್ರತಿ ಸರಿ ನಿಮಗೆ ಅವಮಾನ ನಡೀತಾ ಇದೆ. ಇದೆಲ್ಲ ಆ ಶಾಪದಿಂದಲೇ ಆಗಿರ್ಬೋದು ಮೇಡಮ್. ಹರ ಹರ ಮಹಾದೇವ ಶಂಭೋ ಶಂಕರ, ಹರ ಹರ ಮಹಾದೇವ ಶಂಭೋ ಶಂಕರ, ಹರ ಹರ ಮಹಾದೇವ ಶಂಭೋ ಶಂಕರ, ಹರ ಹರ ಮಹಾದೇವ ಶಂಭೋ ಶಂಕರ. ಏನ್ ಸ್ವಾಮಿ ಇದು? ಎಷ್ಟು ತಲೆಮಾರುವಂತ ಹಿಂಬಾಲಿಸ್ತಾನೆ ಇರುತ್ತೆ, ಎಷ್ಟು ಜನರನ್ನ ಅಂತ ಬಲಿ ಪಡೆಯುತ್ತೆ. ನಿಮ್ ಪ್ರಾಣ ಉಳಿಬೇಕು ಅಂದ್ರೆ ದಿವ್ಯಾ ತಲೆ ಮೇಲೆ ನೀವು ಅಕ್ಷತೆ ಕಾಳನ್ನ ಹಾಕಿ ಅವಳು ಮದುವೆ ಮಾಡಿಸ್ಬೇಕು ಮೇಡಮ್. ನೋಡ್ತಾ ನೋಡ್ತಾ ಅವಳ ತಲೆ ಮೇಲೆ ಅಕ್ಷತೆ ಹೇಗ್ ಹಾಕೋದು? ಅದನ್ನೇ ಬೆಂಕಿ ಅನ್ಕೊಂಡು ಹಾಕಿ ಮೇಡಮ್. ಅವಳಿಗೆ ಒಳ್ಳೇದಾಗತ್ತೆ ಅಂದ್ರೆ ಬೆಂಕಿ ಕೂಡ ಹಾಕೋಕ್ಕಾಗಲ್ಲನಂತ. ಈ ಮದುವೆ ಅವಳಿಗೆ ಮೃತ್ಯು, ನಿಮಗೆ ಪುನರ್ಜನ್ಮ. ಮದುವೆ ಮಾಡ್ಕೊಂಡ್ರೆ ಅವಳು ಸಾಯ್ತಾಳೆ, ಮಾಡ್ಕೊಳ್ಳಿಲ್ಲ ಅಂದ್ರೆ ನೀವು ಸಾಯ್ತೀರಾ. ಯಾಕೆ ಸ್ವಾಮಿ ಹೀಗೆ ನಡಿಬೇಕು? ದಿವ್ಯಮ್ಮ ಏನ್ ಪಾಪ ಮಾಡಿದ್ದಾರೆ ಅಂತ ಅವರಿಗೆ ಮರಣ ಶಾಸನ ಬರಿಬೇಕು. ಅವ್ರೇನ್ ತಪ್ಪು ಮಾಡಿದ್ದಾರೆ ಅಂತ ಜೀವನ ಪೂರ್ತಿ ಕನ್ಯೆಯಾಗಿ ಉಳಿಬೇಕು. ದಿವ್ಯಮ್ಮನಿಗೆ ಮದುವೆ ಮಾಡಬೇಕು ಅಂತ ಆಸೆ ಪಡ್ತಿರೋ ಅಜ್ಜಿ ಅವರಿಗೆ ಇವಾಗ ನಾನು ಏನಂತ ಹೇಳಿ? ನಡೆಯೋದನ್ನ ನಾನಾದರೂ ಹೇಳ್ಬೋದು, ನಿನಗೆ ಅದನ್ನು ಕೂಡ ಹೇಳಕ್ಕಾಗಲ್ಲ ನಾಣಿ. ಪಂಚಭೂತಗಳನ್ನ, ಪ್ರಕೃತಿನ ನೀನು ಬದಲಾಯಿಸಕ್ಕಾಗಲ್ಲ. ಏನ್ ಹೇಳ್ತಿದ್ದೀರ ಸ್ವಾಮಿ? ಶಾಪ ಹಾಕಿದ ಮನೆಗೆ ವಾರಸ್ದಾರ ನೀನು. ಶಾಪದ ಬಗ್ಗೆ ಹೇಳ್ತಾ ಬರ್ತಿರೋ ಸ್ವಾಮಿಗೆ ವಾರಸ್ದಾರ ನಾನು. ಶಾಪಕ್ಕೆ ಬಲಿ ಆಗೋಗಿರೋ ಕುಟುಂಬಕ್ಕೆ ವಾರಸ್ದಾರರು ಅವರು. ಬದಲಾಗ್ತಿರೋದು ತಲೆಮಾರು ಮಾತ್ರನೇ, ನಡೀತಾ ಇರೋದು ಒಂದೇ ಶಾಪ. ನಡೀತಾ ಇರೋದು ಜಗನ್ನಾಟಕ. ನಾಣಿ, ನಾಣಿ, ಏನಾಯ್ತು ನಾಣಿ? ನಾಣಿ, ಮಾತಾಡು ನಾಣಿ. ಕಲ್ಪನಾ, ದಿವ್ಯಾ ಮತ್ತೆ ಕೇಶವನ್ನ ಕರಿ. ಕಲ್ಪನಾ, ದಿವ್ಯಾ, ಕೇಶವ, ದಿವ್ಯಾ, ಕೇಶವ, ನಾಣಿಗೇನು ಆಯ್ತಮ್ಮ?
ನಾಣಿ ಅಯ್ಯೋ ಏನಾಯ್ತು ನಾಣಿ? ಅಪ್ಪ ಅಂಕಲ್ ಅಂಕಲ್ ಅಪ್ಪ ಏನಾಯ್ತು ಅಂಕಲ್ ನಿಮ್ಗೆ? ಬಿಡ್ಸಿ ಏನಾದ್ರು ಬಂತ ಚಂದ್ರಿಕಾ? ಪ್ಯಾರಾಲಿಸಿಸ್ ಅನ್ಸುತ್ತೆ ಪೌಡ್ರು. ಓ ಅಯ್ಯಯ್ಯೋ. ಏನಾಯ್ತು ಅಂಕಲ್? ಯಾಕೆ ಅಳ್ತಾ ಇದ್ದೀರಪ್ಪ? ಏನಾಯ್ತು? ದೇವಿಪುರಕ್ಕೆ ಹೋಗಿ ದಿವ್ಯ ಜಾತಕ ತೋರ್ಸ್ಕೊಂಡ್ ಬಾ ಅಂತ ಹೇಳಿದ್ದೆ. ಬಂದ್ಮೇಲೆ ಏನೋ ಹೇಳೋಕ್ ಹೋಗಿ ಹೀಗಾಯ್ತು. ಬೇಗ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ.